ನ್ಯಾಯ ಕೇಳಲು ಹೋದವರ ಮೇಲೆ ಗೂಂಡಾಗಿರಿ ತೋರಿದ ಉಪ ತಹಶೀಲ್ದಾರ್ ಈಗ ಸಸ್ಪೆಂಡ್ ಆಗಿದ್ದಾರೆ. ನ್ಯಾಯ ಕೇಳಲು ಹೋದಂತ ಶಿವು ಅನ್ನುವಂತ ವ್ಯಕ್ತಿ ಮೇಲೆ ಈ ಉಪ ತಹಶೀಲ್ದಾರ್ ಆತನ ಟೀಮ್ ಅನ್ನ ಕರ್ಕೊಂಡ್ಬಂದು ಹಲ್ಲೆ ಮಾಡಿ ಈ ಹಲ್ಲೆ ವಿಡಿಯೋ ವೈರಲ್ ಆಗ್ತಾನೆ. ಈಗ ಉಪ ತಹಶೀಲ್ದಾರ್ ಜಿಟಿ ವಾಲ್ಮೀಕಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಹಲ್ಲೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಉಪ ತಹಶೀಲ್ದಾರ್ ಹಲ್ಲೆ ಬಗ್ಗೆ ವರದಿಯನ್ನ ಮಾಡಿತ್ತು ನ್ಯೂಸ್18 ಕನ್ನಡ. ನ್ಯೂಸ್18 ವರದಿಯ ಬೆನ್ನಲ್ಲೇ ಈಗ ಉಪ ತಹಶೀಲ್ದಾರನ್ನ ಸಸ್ಪೆಂಡ್ ಮಾಡಲಾಗಿದೆ. ಡಿಸಿಯ ಸೂಚನೆ ಮೇರೆಗೆ ಉಪ ತಹಶೀಲ್ದಾರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಒಂದು ಹಲ್ಲೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಯಿತು. ಅಧಿಕಾರಿಗಳೇ ಈ ರೀತಿಯಾಗಿ ದರ್ಪ ತೋರಿದ್ರೆ ಹೇಗೂ ಅನ್ನುವಂತಹ ರೀತಿಯಲ್ಲಿ ಈ ಬೆನ್ನಲ್ಲೇ ಉಪ ತಹಶೀಲ್ದಾರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನೋಡಿ ಯಾವ ರೀತಿಯಾಗಿ ತಹಶೀಲ್ದಾರ್ ಕಚೇರಿಯಲ್ಲಿನೇ ಯಾವ ರೀತಿಯಾಗಿ ನ್ಯಾಯ ಕೇಳೋಕೆ ಬಂದಂತಹ ಶಿವು ಅನ್ನುವಂಥ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಕ್ಕೆ ಈ ಉಪ ತಹಶೀಲ್ದಾರ್ ಡೆಪ್ಯೂಟಿ ತಹಶೀಲ್ದಾರ್ ಮುಂದಾಗ್ತಾರೆ ಅಂತ ಅವರ ಜೊತೆಗೆ ಆತನ ಚೇಲಾಗಳು ಕೂಡ ಬಂದಿರೋದು ಸರ್ಕಾರಿ ಕಚೇರಿ ಒಳಗೆ ನಡೆದಂತಹ ಘಟನೆ. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ನ್ಯೂಸ್18 ಕೂಡ ಈ ಅಧಿಕಾರಿಯ ದರ್ಪವನ್ನ ವರದಿಯನ್ನ ಬಿತ್ತರಿಸಿತ್ತು. ಅದರ ನಂತರದಲ್ಲಿ ಆದಂತಹ ಇಂಪ್ಯಾಕ್ಟ್ ನೋಡ್ತಾ ಇದ್ವಿ. ಈಗ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನ್ಯಾಯ ಕೊಡಿಸುವಂತಹ ಆ ಒಂದು ಹುದ್ದೆಯಲ್ಲಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳೇ ಈ ರೀತಿಯಾಗಿ ದರ್ಪ ತೋರಿದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕಾಗತ್ತೆ. ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಏನಾಯಿತು ಆಕ್ಚುಲಿ? ಆಮೇಲೆ ಈ ಒಂದು ಸಸ್ಪೆಂಡ್ ಆರ್ಡರ್ ನಂತರದಲ್ಲಿ ಈ ಹಲ್ಲೆಗೊಳಗಾದಂಥ ವ್ಯಕ್ತಿ ಏನಾದರೂ ರಿಯಾಕ್ಟ್ ಮಾಡಿದ್ರ? ಹೌದು ಅರುಣ, ಗದಗ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಅವರು ಯುವಕನನ್ನ ಯುವಕನ ಮೇಲೆ ಉಪ ತಹಶೀಲ್ದಾರ್ ಹಲ್ಲೆ ಮಾಡುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನ್ಯೂಸ್18 ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಮಾಡಿತು. ವರದಿ ಬೆನ್ನಲ್ಲೇ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈಗಾಗಲೇ ಉಪ ತಹಶೀಲ್ದಾರ್ ಆಗಿರ್ತಕ್ಕಂಥ ಡಿಟಿ ವಾಲ್ಮೀಕಿ ಇದ್ದಾರೆ, ಇವರನ್ನ ಈಗಾಗಲೇ ಅಮಾನತನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಆದ್ರೆ ಅಕ್ಷಯ್ ಅಂತಕ್ಕಂಥ ಯುವಕ ಇದ್ದಾನೆ, ಆ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ರೆ ಉಪ ತಹಶೀಲ್ದಾರ್ ಆಗಿರ್ಬೋದು ಮತ್ತು ಉಪ ತಹಶೀಲ್ದಾರ್ನ ಒಂದು ಟೀಮ್ ಏನಿತ್ತು, ಟೀಮ್ ಹಲ್ಲೆ ಮಾಡಿತ್ತು. ಆ ಹಲ್ಲೆ ಮಾಡಿದಂತ ಟೀಮ್ ನಲ್ಲಿ ಈಗಾಗಲೇ ಉಪ ತಹಶೀಲ್ದಾರ್ನನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ ಇನ್ನಿರ್ತಕ್ಕಂಥವ್ರು ಏನು ಉಳಿದಾರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಲು ಮುಂದಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಅಕ್ಷಯ್ ಹಾಗೂ ಶಿವ ಅಂತಕ್ಕಂಥ ಇಬ್ಬರು ಯುವಕರು ಕೂಡ ಬೈಕ್ ತಗೊಂಡು ಸ್ಕೂಟಿ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಾರ್ನವರು ಡಿಕ್ಕಿ ಹೊಡೆದಿರ್ತಾರೆ. ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಅವಾಗ ನ್ಯಾಯ ಕೇಳಲು ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ಏಕಾಏಕಿ ಒಂದು ಟೀಮ್ ಅವ್ರ ಮೇಲೆ ಹಲ್ಲೆ ಮಾಡಿರುತ್ತೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅಕ್ಷಯನಿಗೂ ಕೂಡ ಗಾಯ ಆಗಿರ್ತವೆ. ಆದ್ರೆ ಹೊಡೆಯುವಂತಕ್ಕಂಥ ವಿಡಿಯೋ ಕೂಡ ವೈರಲ್ ಆದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅಕ್ಷಯ್ ಕೂಡ ಬಿಡಿ ಅಂತ ಹೇಳಿ ಸಾಕಷ್ಟು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಚೇರ್ ತಗೊಂಡು ಹೊಡೆಯಲು ಕೂಡ ಉಪ ತಹಶೀಲ್ದಾರ್ ಮುಂದಾಗಿರ್ತಾನೆ. ಇಂತ ಸಾಕಷ್ಟು ವಿಜುವಲ್ಸ್ ಕೂಡ ನಾವು ನೋಡ್ತಾ ಇರ್ಬೋದು. ಆದ್ರೆ ಸರ್ಕಾರಿ ಕಚೇರಿಯಲ್ಲಿ ಇರ್ತಕೊಂಡು ಸಾಕಷ್ಟು ಸ್ಥಾನದಲ್ಲಿರ್ತಕ್ಕಂಥ ಉಪ ತಹಶೀಲ್ದಾರೇ ಮುಂದಾಳತ್ವ ವಹಿಸಿಕೊಂಡು ಈ ಒಂದು ಹಲ್ಲೆಯನ್ನ ಮಾಡಿರೋದ್ರಿಂದ ಈಗ ಹಲ್ಲೆ ಮಾಡಿರ್ತಕ್ಕಂಥ ಉಪ ತಹಶೀಲ್ದಾರಿಂದ ಈಗಾಗಲೇ ಅವರ ಅಮಾನತನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಈ ಅಕ್ಷಯ್ ಅಂತಕ್ಕಂಥ ಹಲ್ಲೆಗೊಳಗಾಗಿರ್ತಾನೆ, ಆದ್ರೆ ಇದುವರೆಗೂ ಕೂಡ ಒಳ್ಳೆ ಸಂಪರ್ಕ ಸಿಕ್ಕಿಲ್ಲ. ಯಾಕಂದ್ರೆ ಅದ್ರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಆದ್ರೆ ಶಿವ ಅಂತಕ್ಕಂಥ ಅಕ್ಷಯನ ಸ್ನೇಹಿತ ಏನಿದ್ದಾನೆ, ಸ್ಕೂಟಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದ, ಆತ ಸಂಪರ್ಕ ಸಿಕ್ಕಾಗ ಇಲ್ಲ ನಾವು ಏಕಾಏಕಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ನವರು ಒಂದು ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಯಾಕೆ ಡಿಕ್ಕಿ ಹೊಡೆದ್ರಿ, ಏನು ಸಮಸ್ಯೆ ಅಂತ ಕೇಳಕ್ಕೆ ಹೋದಾಗ ನಮ್ಮ ಮೇಲೆ ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರುವಂತ ಅನ್ನುವಂತ ಮಾತನ್ನ ಶಿವ ಹೇಳಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.